ರೆಡ್ ಹಾಟ್ ಸ್ಪೈಸಿ ಅಂತ ಬಂದ್ರೆ ನೆನಪಾಗೋದು ಗುಂಟೂರು ಚಿಕನ್. ಈ ಗುಂಟೂರು ಚಿಕನ್ ಡ್ರೈನ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಸಿಂಪಲ್ ಆಗಿ ಮನೇಲೆ ಮಾಡಕ್ಕೆ ಪ್ಯಾನ್ಗೆ ಧನಿಯಾ ಕಾಳುಗಳು, ಲವಂಗ, ಚಕ್ಕೆ, ಕಾಳುಮೆಣಸು, ಜೀರಿಗೆನ ಹಾಕಿ ಡ್ರೈ ರೋಸ್ಟ್ ಮಾಡಿ, ಇಳಿಸೋ ಮುನ್ನ ಗುಂಟೂರು ಮೆಣಸಿನಕಾಯಿನ ಹಾಕಿ ರೋಸ್ಟ್ ಮಾಡಿ ಎಲ್ಲಾನು ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡು ಇದೇ ಪುಡಿನ 1-2 ಸ್ಪೂನ್ ಎತ್ತಿಟ್ಕೊಂತಾ ಇದೀನಿ. ಅದೇ ಮಿಕ್ಸರ್ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂತೆ ಬಿಸಿನೀರಲ್ಲಿ ನೆನೆಸಿರೋ ಗುಂಟೂರು ಮೆಣಸಿನಕಾಯಿ, 1-2 ಬ್ಯಾಡ್ಗೆ ಮೆಣಸಿನಕಾಯಿನ ಹಾಕಿ ರುಬ್ಬಿಟ್ಕೊಂಡು ಇವತ್ತು ನಂದೂಸ್ ಚಿಕನ್ ನ ಬಳಸಿ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿರೋ ನನ್ನ ಫ್ರೆಂಡ್ಸ್ ಇದರ ಬಗ್ಗೆ ಹೇಳದ್ನ ಕೇಳಿದ್ದೆ, ಮೈಸೂರಲ್ಲಿ ಸಿಗಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ಬಟ್ ಈಗ ಬ್ಲಿಂಕಿಟ್, ಜೆಪ್ಟೋ ಮತ್ತೆ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಲ್ಲೆಲ್ಲ ಸಿಗುತ್ತೆ. ತೊಳೆಯೋಕ್ ಮುಂಚೆನೆ ಫ್ರೆಶ್ ಅಂಡ್ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ. ಸ್ವಲ್ಪನೂ ಫೌಲ್ ಸ್ಮೆಲ್ ಇಲ್ಲ. ಕ್ಲೀನ್ ಮಾಡಿರೋ ಚಿಕನ್ಗೆ ಅರಿಶಿನ ಪುಡಿ, ಉಪ್ಪು, ರುಬ್ಬಿರೋ ಖಾರ ಹಾಕಿ ಮ್ಯಾರಿನೇಟ್ ಮಾಡಕ್ಕೆ ಅಂತ ಇಟ್ಟು, ನಂತರ ಕಡಾಯಿಗೆ ಎಣ್ಣೆ, ಸೋಂಪು, ಈರುಳ್ಳಿ, ಗುಂಟೂರು ಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿ, ಈರುಳ್ಳಿ ಬಾಡದ್ಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ, ಚಿಕನ್ ನೀರ್ ಬಿಟ್ಟು ಸ್ವಲ್ಪ ಬೆಂದು ಎಣ್ಣೆ ಬಿಡಕ್ ಶುರು ಆದ್ಮೇಲೆ ಅವಾಗ್ಲೇ ಎತ್ತಿಟ್ಕೊಂಡಿರೋ ಪುಡಿ ಮತ್ತೆ ಚಿಕನ್ ಬೇಯಕ್ ಬೇಕಾಗಿರೋಷ್ಟು ನೀರನ್ನ ಹಾಕಿ, ಚಿಕನ್ ಎಲ್ಲ ಪೂರ್ತಿ ಬೆಂದ್ಮೇಲೆ ಸ್ವಲ್ಪ ಬೆಲ್ಲ, ಮಿಕ್ಕಿರೋ ಪುಡಿ ಮತ್ತೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ಪೈಸಿ ಆಗಿರೋ ಗುಂಟೂರು ಚಿಕನ್ ಡ್ರೈ ತಯಾರಾಗತ್ತೆ. ನಂದೂಸ್ ಅವ್ರದ್ದು ಫಾರ್ಮಿಂಗ್ ಇಂದ ಪ್ಯಾಕಿಂಗ್ ತನಕ ಎಲ್ಲಾನು ಕ್ವಾಲಿಟಿ ಚೆಕ್ ಆಗಿ ಬಂದಿರುತ್ತೆ. ಚಿಕನ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಸ್ಟೀರಾಯ್ಡ್ಸ್ ಮತ್ತೆ ಆಂಟಿಬಯೋಟಿಕ್ ನ ಇಂಜೆಕ್ಟ್ ಮಾಡಿದಿರೋ ಸೇಫ್ ಚಿಕನ್ ಇದು. ಟ್ರೈ ಮಾಡಿ.